ಏರ್ಲೈನ್ಸ್ ನಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿದೆ. ಪ್ರಯಾಣಿಕರು ಸಿಕ್ಕಾಪಟ್ಟೆ ಪರದಾಡೋ ಹಂಗಾಗಿದೆ. ಚೆಕ್ ಇನ್ ಚೆಕ್ಔಟ್ ಆಗೋಕೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಸೊ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಟರ್ಮಿನಲ್ 1 ಅಲ್ಲಿ ಸಮಸ್ಯೆ ಉಂಟಾಗಿದೆ. ಇಂಡಿಗೋ ಏರ್ಲೈನ್ಸ್ ಸರ್ವರ್ ಪ್ರಾಬ್ಲಮ್ ನಿಂದಾಗಿ ಸರತಿ ಸಾಲಿನಲ್ಲಿ ನೂರಾರು ಜನ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಒಂಥರ ಜನ ತುಂಬಿಕೊಂಡಿದ್ದಾರೆ. ಅಲ್ಲಿ ಕೆಲವು ಫ್ಲೈಟ್ಗಳನ್ನ ರೀಸ್ಕೆಡ್ಯೂಲ್ ಮಾಡ್ಕೊಂಡಿದ್ದಾರೆ ಏರ್ಲೈನ್ಸ್ನವರು. ಆದರೂ ಕೂಡ ಜನಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಯಿಂದನೂ ಕೂಡ ಏರ್ಪೋರ್ಟ್ನಲ್ಲಿ ನೋಡಿ, ಬೆಂಗಳೂರು ಏರ್ಪೋರ್ಟ್ ಇದು ಮೆಜೆಸ್ಟಿಕ್ಕಾ ಅನ್ನೋ ಥರ ಭಾವನೆ ಬರುತ್ತೆ. ರೈಲ್ವೆ ಸ್ಟೇಷನ್ ಥರ ಕಾಣ್ತಾ ಇದೆ. ಅಷ್ಟರ ಮಟ್ಟಿಗೆ ಜನ ಕಿಕ್ಕಿರಿದು ಸೇರಿದ್ದಾರೆ. ಇದು ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 1. ಎಷ್ಟರ ಮಟ್ಟಿಗೆ ಜನ ಕಿಕ್ಕಿರಿದು ಸೇರಿದ್ದಾರೆ. ಇಂಡಿಗೋ ಲಗೇಜ್ ಚೆಕ್ ಇನ್ ಮಾಡೋ ಅಂಥ ಜಾಗ ಇದೆಯಲ್ಲ, ಅಲ್ಲಿ ಅದು ನೋಡ್ತಾ ಇದ್ದೀವಿ. ಜನ ಕಿಕ್ಕಿರಿದು ಬಿಟ್ಟಿದ್ದಾರೆ. ಯಾಕಂತಂದರೆ ಇಂಡಿಗೋ ಫ್ಲೈಟ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಹೈಯೆಸ್ಟ್ ನಂಬರ್ ಆಫ್ ಫ್ಲೈಟ್ಸ್ ಇದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಇಂಡಿಯಾದಲ್ಲಿ. ಇಂಡಿಗೋ ಫ್ಲೈಟ್ಸ್ ಪ್ರಾಬ್ಲಮ್ ಆಗಿಬಿಟ್ರೆ ಸಾಕಷ್ಟು ಜನ, ದೊಡ್ಡ ಸಂಖ್ಯೆಯ ಪ್ರಯಾಣಿಕರು ಟ್ರಾವೆಲ್ ಮಾಡೋ ಅಂಥ ಒಂದು ಏರ್ಲೈನ್ಸ್ ಅದು. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ನೋಡಿ, ಬೆಂಗಳೂರಿನಲ್ಲಿ ವೀಕೆಂಡ್ ಬೇರೆ, ಸ್ಯಾಟರ್ಡೇ ಬೇರೆ, ತುಂಬ ಜನ ಟ್ರಾವೆಲ್ ಮಾಡೋರು ಇರ್ತಾರೆ. ಇಷ್ಟೊಂದು ಸಮಸ್ಯೆ ಉಂಟಾಗಿದೆ ಸರ್ವರ್ ಪ್ರಾಬ್ಲಮ್ನಿಂದಾಗಿ. ಇಂಡಿಗೋ ಸರ್ವರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಏನು ಇಂಡಿಗೋ ಸರ್ವರ್ ಡೌನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು ನಾನು ದೃಶ್ಯಗಳಲ್ಲಿ ಕೂಡ ನೋಡಿಸ್ತಾ ಹೋಗ್ತೇನೆ. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಇಂಡಿಗೋ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಒಂದು ಸರ್ವರ್ ಡೌನ್ ಸಮಸ್ಯೆಯಿಂದ ಇಲ್ಲಿಂದ ಚೆಕ್ ಇನ್ ಆಗಿ ಒಳಗಡೆ ಹೋಗ್ತಕ್ಕಂಥವ್ರು ಬೋರ್ಡಿಂಗ್ ಪಾಸ್ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾಕೆಂತಂದರೆ ಸರ್ವರ್ ಡೌನ್ ಆಗ್ತಾ ಇದ್ದರೆ ಪ್ರತಿಯೊಬ್ಬರದ್ದು ಕೂಡ ಡಾಟಾ ಎಂಟ್ರಿ ಮಾಡಿಕೊಂಡು ಅವ್ರನ್ನ ಚೆಕ್ ಇನ್ ಮಾಡಬೇಕಾದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಹಾಗಾಗಿ ಒಂದು ವಿಮಾನಗಳಲ್ಲಿ ಚೆಕ್ ಇನ್ ಮಾಡಬೇಕಾದ್ರೆ ಸುಮಾರು 2 ರಿಂದ 2.5 ಗಂಟೆ ಕೂಡ ಸಮಯ ತೆಗೆದುಕೊಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಏರ್ಪೋರ್ಟ್ನ ಒಳಭಾಗದಲ್ಲಿ ಸಾಕಷ್ಟು ಪ್ರಯಾಣಿಕರು ಒಂದು ಕ್ಯೂ ರೀತಿಯಲ್ಲಿ ನಿಂತ್ಕೊಂಡು ಪರದಾಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಸರ್ವರ್ ಡೌನ್ ಯಾಕಾಯಿತು, ತಾಂತ್ರಿಕ ದೋಷ ಯಾಕಾಯಿತು ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಈಗಾಗಲೇ ಇಂಡಿಗೋ ಸಂಸ್ಥೆ ಕೂಡ ಅದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೂ ಕೂಡ ಪ್ರಯಾಣಿಕರ ಸಂಖ್ಯೆ ಅಂದರೆ ಇಂಡಿಗೋದಲ್ಲಿ ಹೋಗ್ತಕ್ಕಂಥ ಒಂದು 40 ರಿಂದ 50ಕ್ಕೂ ಫ್ಲೈಟ್ಗಳ ಸಂಖ್ಯೆ ಏನಿದೆ ಅದರಲ್ಲಿ ಹೋಗ್ತಕ್ಕಂಥ ಪ್ರಯಾಣಿಕರು ಅಂದರೆ ದೇಶದ ನಾನಾ ರಾಜ್ಯಗಳಿಗೆ ಹೋಗಬೇಕಾಗಿರ್ತಕ್ಕಂಥ ಪ್ರಯಾಣಿಕರು 2 ಗಂಟೆ 3 ಗಂಟೆ ವಿಳಂಬ ಆಗ್ತಾ ಇದೆ. ತಾಂತ್ರಿಕ ದೋಷ ಸರಿ ಹೋಗದೆ ಹೋದರೆ ಇದೇ ರೀತಿಯಾದ ಒಂದು ಸಮಸ್ಯೆ ಹಿಂಗೆ ಮುಂದುವರಿಯುತ್ತೆ ಅಂತಕ್ಕಂಥ ಮಾಹಿತಿ ಕೂಡ ಇದೀಗ ನಮಗೆ ಸಿಗ್ತಾ ಇರ್ತಾ ಬಂದು. ಒಟ್ಟಾರೆ ಹೇಳಬೇಕು ಅಂತಂದರೆ ಏನು ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಸರ್ವರ್ ಡೌನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂಡಿಗೋ ಫ್ಲೈಟ್ಸ್ಗಳಲ್ಲಿ ಹೋಗ್ತಕ್ಕಂಥ ಪ್ರಯಾಣಿಕರು ಸಾಕಷ್ಟು ರೀತಿಯಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಜೊತೆಗೆ ಕರೆಕ್ಟಾದ ಟೈಮ್ಗೆ ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ವಿಷಾದನ ಕೂಡ ಈಗ ಪ್ರಯಾಣಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಇಂಡಿಗೋ ಏರ್ಲೈನ್ಸ್ ನಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿದೆ. ಪ್ರಯಾಣಿಕರು ಸಿಕ್ಕಾಪಟ್ಟೆ ಪರದಾಡೋ ಹಂಗಾಗಿದೆ. ಚೆಕ್ ಇನ್ ಚೆಕ್ಔಟ್ ಆಗೋಕೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಸೊ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಟರ್ಮಿನಲ್ 1 ಅಲ್ಲಿ ಸಮಸ್ಯೆ ಉಂಟಾಗಿದೆ. ಇಂಡಿಗೋ ಏರ್ಲೈನ್ಸ್ ಸರ್ವರ್ ಪ್ರಾಬ್ಲಮ್ ನಿಂದಾಗಿ ಸರತಿ ಸಾಲಿನಲ್ಲಿ ನೂರಾರು ಜನ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಒಂಥರ ಜನ ತುಂಬಿಕೊಂಡಿದ್ದಾರೆ. ಅಲ್ಲಿ ಕೆಲವು ಫ್ಲೈಟ್ಗಳನ್ನ ರೀಸ್ಕೆಡ್ಯೂಲ್ ಮಾಡ್ಕೊಂಡಿದ್ದಾರೆ ಏರ್ಲೈನ್ಸ್ನವರು. ಆದರೂ ಕೂಡ ಜನಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಯಿಂದನೂ ಕೂಡ ಏರ್ಪೋರ್ಟ್ನಲ್ಲಿ ನೋಡಿ, ಬೆಂಗಳೂರು ಏರ್ಪೋರ್ಟ್ ಇದು ಮೆಜೆಸ್ಟಿಕ್ಕಾ ಅನ್ನೋ ಥರ ಭಾವನೆ ಬರುತ್ತೆ. ರೈಲ್ವೆ ಸ್ಟೇಷನ್ ಥರ ಕಾಣ್ತಾ ಇದೆ. ಅಷ್ಟರ ಮಟ್ಟಿಗೆ ಜನ ಕಿಕ್ಕಿರಿದು ಸೇರಿದ್ದಾರೆ. ಇದು ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 1. ಎಷ್ಟರ ಮಟ್ಟಿಗೆ ಜನ ಕಿಕ್ಕಿರಿದು ಸೇರಿದ್ದಾರೆ. ಇಂಡಿಗೋ ಲಗೇಜ್ ಚೆಕ್ ಇನ್ ಮಾಡೋ ಅಂಥ ಜಾಗ ಇದೆಯಲ್ಲ, ಅಲ್ಲಿ ಅದು ನೋಡ್ತಾ ಇದ್ದೀವಿ. ಜನ ಕಿಕ್ಕಿರಿದು ಬಿಟ್ಟಿದ್ದಾರೆ. ಯಾಕಂತಂದರೆ ಇಂಡಿಗೋ ಫ್ಲೈಟ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಹೈಯೆಸ್ಟ್ ನಂಬರ್ ಆಫ್ ಫ್ಲೈಟ್ಸ್ ಇದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಇಂಡಿಯಾದಲ್ಲಿ. ಇಂಡಿಗೋ ಫ್ಲೈಟ್ಸ್ ಪ್ರಾಬ್ಲಮ್ ಆಗಿಬಿಟ್ರೆ ಸಾಕಷ್ಟು ಜನ, ದೊಡ್ಡ ಸಂಖ್ಯೆಯ ಪ್ರಯಾಣಿಕರು ಟ್ರಾವೆಲ್ ಮಾಡೋ ಅಂಥ ಒಂದು ಏರ್ಲೈನ್ಸ್ ಅದು. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ನೋಡಿ, ಬೆಂಗಳೂರಿನಲ್ಲಿ ವೀಕೆಂಡ್ ಬೇರೆ, ಸ್ಯಾಟರ್ಡೇ ಬೇರೆ, ತುಂಬ ಜನ ಟ್ರಾವೆಲ್ ಮಾಡೋರು ಇರ್ತಾರೆ. ಇಷ್ಟೊಂದು ಸಮಸ್ಯೆ ಉಂಟಾಗಿದೆ ಸರ್ವರ್ ಪ್ರಾಬ್ಲಮ್ನಿಂದಾಗಿ. ಇಂಡಿಗೋ ಸರ್ವರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಏನು ಇಂಡಿಗೋ ಸರ್ವರ್ ಡೌನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು ನಾನು ದೃಶ್ಯಗಳಲ್ಲಿ ಕೂಡ ನೋಡಿಸ್ತಾ ಹೋಗ್ತೇನೆ. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಇಂಡಿಗೋ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಒಂದು ಸರ್ವರ್ ಡೌನ್ ಸಮಸ್ಯೆಯಿಂದ ಇಲ್ಲಿಂದ ಚೆಕ್ ಇನ್ ಆಗಿ ಒಳಗಡೆ ಹೋಗ್ತಕ್ಕಂಥವ್ರು ಬೋರ್ಡಿಂಗ್ ಪಾಸ್ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ.
ಯಾಕೆಂತಂದರೆ ಸರ್ವರ್ ಡೌನ್ ಆಗ್ತಾ ಇದ್ದರೆ ಪ್ರತಿಯೊಬ್ಬರದ್ದು ಕೂಡ ಡಾಟಾ ಎಂಟ್ರಿ ಮಾಡಿಕೊಂಡು ಅವ್ರನ್ನ ಚೆಕ್ ಇನ್ ಮಾಡಬೇಕಾದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಹಾಗಾಗಿ ಒಂದು ವಿಮಾನಗಳಲ್ಲಿ ಚೆಕ್ ಇನ್ ಮಾಡಬೇಕಾದ್ರೆ ಸುಮಾರು 2-2.5 ಗಂಟೆ ಕೂಡ ಸಮಯ ತೆಗೆದುಕೊಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಏರ್ಪೋರ್ಟ್ನ ಒಳಭಾಗದಲ್ಲಿ ಸಾಕಷ್ಟು ಪ್ರಯಾಣಿಕರು ಆ ಒಂದು ಕ್ಯೂ ರೀತಿಯಲ್ಲಿ ನಿಂತ್ಕೊಂಡು ಪರದಾಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಸರ್ವರ್ ಡೌನ್ ಯಾಕಾಯಿತು, ತಾಂತ್ರಿಕ ದೋಷ ಯಾಕಾಯಿತು ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಈಗಾಗಲೇ ಇಂಡಿಗೋ ಸಂಸ್ಥೆ ಕೂಡ ಅದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೂ ಕೂಡ ಪ್ರಯಾಣಿಕರ ಸಂಖ್ಯೆ ಅಂದರೆ ಇಂಡಿಗೋದಲ್ಲಿ ಹೋಗ್ತಕ್ಕಂಥ ಒಂದು 40-50ಕ್ಕೂ ಫ್ಲೈಟ್ಗಳ ಸಂಖ್ಯೆ ಏನಿದೆ ಅದರಲ್ಲಿ ಹೋಗ್ತಕ್ಕಂಥ ಪ್ರಯಾಣಿಕರು ಅಂದರೆ ದೇಶದ ನಾನಾ ರಾಜ್ಯಗಳಿಗೆ ಹೋಗಬೇಕಾಗಿರ್ತಕ್ಕಂಥ ಪ್ರಯಾಣಿಕರು 2 ಗಂಟೆ 3 ಗಂಟೆ ವಿಳಂಬ ಆಗ್ತಾ ಇದೆ. ತಾಂತ್ರಿಕ ದೋಷ ಸರಿ ಹೋಗದೆ ಹೋದರೆ ಇದೇ ರೀತಿಯಾದ ಒಂದು ಸಮಸ್ಯೆ ಹಿಂಗೆ ಮುಂದುವರಿಯುತ್ತೆ ಅಂತಕ್ಕಂಥ ಮಾಹಿತಿ ಕೂಡ ಇದೀಗ ನಮಗೆ ಸಿಗ್ತಾ ಇರ್ತಾ ಬಂದು. ಒಟ್ಟಾರೆ ಹೇಳಬೇಕು ಅಂತಂದರೆ ಏನು ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಸರ್ವರ್ ಡೌನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂಡಿಗೋ ಫ್ಲೈಟ್ಸ್ಗಳಲ್ಲಿ ಹೋಗ್ತಕ್ಕಂಥ ಪ್ರಯಾಣಿಕರು ಸಾಕಷ್ಟು ರೀತಿಯಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಜೊತೆಗೆ ಕರೆಕ್ಟಾದ ಟೈಮ್ಗೆ ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ವಿಷಾದನ ಕೂಡ ಈಗ ಪ್ರಯಾಣಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಇಂಡಿಗೋ ಏರ್ಲೈನ್ಸ್ನಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿದೆ. ಪ್ರಯಾಣಿಕರು ಸಿಕ್ಕಾಪಟ್ಟೆ ಪರದಾಡೋ ಹಂಗಾಗಿದೆ. ಚೆಕ್ ಇನ್ ಚೆಕ್ಔಟ್ ಆಗೋಕೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಸೊ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಟರ್ಮಿನಲ್ 1 ಅಲ್ಲಿ ಸಮಸ್ಯೆ ಉಂಟಾಗಿದೆ ಇಂಡಿಗೋ ಏರ್ಲೈನ್ಸ್ ಸರ್ವರ್ ಪ್ರಾಬ್ಲಮ್ನಿಂದಾಗಿ. ಸರತಿ ಸಾಲಿನಲ್ಲಿ 100 ಜನ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಒಂಥರ ಜನ ತುಂಬಿಕೊಂಡಿದ್ದಾರೆ. ಅಲ್ಲಿ ಕೆಲವು ಫ್ಲೈಟ್ಗಳನ್ನ ರೀಸ್ಕೆಡ್ಯೂಲ್ ಮಾಡ್ಕೊಂಡಿದ್ದಾರೆ ಏರ್ಲೈನ್ಸ್ನವರು. ಆದರೂ ಕೂಡ ಜನಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಯಿಂದನೂ ಕೂಡ ಏರ್ಪೋರ್ಟ್ನಲ್ಲಿ ನೋಡಿ, ಬೆಂಗಳೂರು ಏರ್ಪೋರ್ಟ್ ಇದು ಮೆಜೆಸ್ಟಿಕ್ ಅನ್ನೋ ಥರ ಭಾವನೆ ಬರುತ್ತೆ. ರೈಲ್ವೆ ಸ್ಟೇಷನ್ ಥರ ಕಾಣ್ತಾ ಇದೆ. ಅಷ್ಟರ ಮಟ್ಟಿಗೆ ಜನ ಕಿಕ್ಕಿರಿದು ಸೇರಿದ್ದಾರೆ. ಇದು ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 1. ಎಷ್ಟರ ಮಟ್ಟಿಗೆ ಜನ ಕಿಕ್ಕಿರಿದು ಸೇರಿದ್ದಾರೆ. ಇಂಡಿಗೋ ಲಗೇಜ್ ಚೆಕ್ ಇನ್ ಮಾಡೋ ಅಂಥ ಜಾಗ ಇದೆಯಲ್ಲ, ಅಲ್ಲಿ ಅದು ನೋಡ್ತಾ ಇದ್ದೀವಿ. ಜನ ಕಿಕ್ಕಿರಿದು ಬಿಟ್ಟಿದ್ದಾರೆ. ಯಾಕಂತಂದರೆ ಇಂಡಿಗೋ ಫ್ಲೈಟ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಹೈಯೆಸ್ಟ್ ನಂಬರ್ ಆಫ್ ಫ್ಲೈಟ್ಸ್ ಇದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಇಂಡಿಯಾದಲ್ಲಿ. ಇಂಡಿಗೋ ಫ್ಲೈಟ್ಸ್ ಪ್ರಾಬ್ಲಮ್ ಆಗಿಬಿಟ್ರೆ ಸಾಕಷ್ಟು ಜನ, ದೊಡ್ಡ ಸಂಖ್ಯೆಯ ಪ್ರಯಾಣಿಕರು ಟ್ರಾವೆಲ್ ಮಾಡೋ ಅಂಥ ಒಂದು ಏರ್ಲೈನ್ಸ್ ಅದು. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ನೋಡಿ, ಬೆಂಗಳೂರಿನಲ್ಲಿ ವೀಕೆಂಡ್ ಬೇರೆ, ಸ್ಯಾಟರ್ಡೇ ಬೇರೆ, ತುಂಬ ಜನ ಟ್ರಾವೆಲ್ ಮಾಡೋರು ಇರ್ತಾರೆ. ಇಷ್ಟೊಂದು ಸಮಸ್ಯೆ ಉಂಟಾಗಿದೆ ಸರ್ವರ್ ಪ್ರಾಬ್ಲಮ್ನಿಂದಾಗಿ. ಇಂಡಿಗೋ ಸರ್ವರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಏನು ಇಂಡಿಗೋ ಸರ್ವರ್ ಡೌನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು ನಾನು ದೃಶ್ಯಗಳಲ್ಲಿ ಕೂಡ ನೋಡಿಸ್ತಾ ಹೋಗ್ತೇನೆ. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಇಂಡಿಗೋ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಒಂದು ಸರ್ವರ್ ಡೌನ್ ಸಮಸ್ಯೆಯಿಂದ ಇಲ್ಲಿಂದ ಚೆಕ್ ಇನ್ ಆಗಿ ಒಳಗಡೆ ಹೋಗ್ತಕ್ಕಂಥವ್ರು ಬೋರ್ಡಿಂಗ್ ಪಾಸ್ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾಕೆಂತಂದರೆ ಸರ್ವರ್ ಡೌನ್ ಆಗ್ತಾ ಇದ್ದರೆ ಪ್ರತಿಯೊಬ್ಬರದ್ದು ಕೂಡ ಡಾಟಾ ಎಂಟ್ರಿ ಮಾಡಿಕೊಂಡು ಅವ್ರನ್ನ ಚೆಕ್ ಇನ್ ಮಾಡಬೇಕಾದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಹಾಗಾಗಿ ಒಂದು ವಿಮಾನಗಳಲ್ಲಿ ಚೆಕ್ ಇನ್ ಮಾಡಬೇಕಾದ್ರೆ ಸುಮಾರು 2-2.5 ಗಂಟೆ ಕೂಡ ಸಮಯ ತೆಗೆದುಕೊಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಏರ್ಪೋರ್ಟ್ನ ಒಳಭಾಗದಲ್ಲಿ ಸಾಕಷ್ಟು ಪ್ರಯಾಣಿಕರು ಒಂದು ಕ್ಯೂ ರೀತಿಯಲ್ಲಿ ನಿಂತ್ಕೊಂಡು ಪರದಾಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಸರ್ವರ್ ಡೌನ್ ಯಾಕಾಯಿತು, ತಾಂತ್ರಿಕ ದೋಷ ಯಾಕಾಯಿತು ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಈಗಾಗಲೇ ಇಂಡಿಗೋ ಸಂಸ್ಥೆ ಕೂಡ ಅದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೂ ಕೂಡ ಪ್ರಯಾಣಿಕರ ಸಂಖ್ಯೆ ಅಂದರೆ ಇಂಡಿಗೋದಲ್ಲಿ ಹೋಗ್ತಕ್ಕಂಥ ಒಂದು 40-50ಕ್ಕೂ ಫ್ಲೈಟ್ಗಳ ಸಂಖ್ಯೆ ಏನಿದೆ ಅದರಲ್ಲಿ ಹೋಗ್ತಕ್ಕಂಥ ಪ್ರಯಾಣಿಕರು ಅಂದರೆ ದೇಶದ ನಾನಾ ರಾಜ್ಯಗಳಿಗೆ ಹೋಗಬೇಕಾಗಿರ್ತಕ್ಕಂಥ ಪ್ರಯಾಣಿಕರು 2 ಗಂಟೆ 3 ಗಂಟೆ ವಿಳಂಬ ಆಗ್ತಾ ಇದೆ. ತಾಂತ್ರಿಕ ದೋಷ ಸರಿ ಹೋಗದೆ ಹೋದರೆ ಇದೇ ರೀತಿಯಾದ ಒಂದು ಸಮಸ್ಯೆ ಹಿಂಗೆ ಮುಂದುವರಿಯುತ್ತೆ ಅಂತಕ್ಕಂಥ ಮಾಹಿತಿ ಕೂಡ ಇದೀಗ ನಮಗೆ ಸಿಗ್ತಾ ಇರ್ತಾ ಬಂದು. ಒಟ್ಟಾರೆ ಹೇಳಬೇಕು ಅಂತಂದರೆ ಏನು ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಸರ್ವರ್ ಡೌನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂಡಿಗೋ ಫ್ಲೈಟ್ಸ್ಗಳಲ್ಲಿ ಹೋಗ್ತಕ್ಕಂಥ ಪ್ರಯಾಣಿಕರು ಸಾಕಷ್ಟು ರೀತಿಯಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಜೊತೆಗೆ ಕರೆಕ್ಟಾದ ಟೈಮ್ಗೆ ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ವಿಷಾದನ ಕೂಡ ಈಗ ಪ್ರಯಾಣಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಇಂಡಿಗೋ ಏರ್ಲೈನ್ಸ್ನಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿದೆ. ಪ್ರಯಾಣಿಕರು ಸಿಕ್ಕಾಪಟ್ಟೆ ಪರದಾಡೋ ಹಂಗಾಗಿದೆ. ಚೆಕ್ ಇನ್ ಚೆಕ್ಔಟ್ ಆಗೋಕೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಸೊ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಟರ್ಮಿನಲ್ 1 ಅಲ್ಲಿ ಸಮಸ್ಯೆ ಉಂಟಾಗಿದೆ ಇಂಡಿಗೋ ಏರ್ಲೈನ್ಸ್ ಸರ್ವರ್ ಪ್ರಾಬ್ಲಮ್ನಿಂದಾಗಿ. ಸರತಿ ಸಾಲಿನಲ್ಲಿ 100 ಜನ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಒಂಥರ ಜನ ತುಂಬಿಕೊಂಡಿದ್ದಾರೆ. ಅಲ್ಲಿ ಕೆಲವು ಫ್ಲೈಟ್ಗಳನ್ನ ರೀಸ್ಕೆಡ್ಯೂಲ್ ಮಾಡ್ಕೊಂಡಿದ್ದಾರೆ ಏರ್ಲೈನ್ಸ್ನವರು. ಆದರೂ ಕೂಡ ಜನಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಯಿಂದನೂ ಕೂಡ ಏರ್ಪೋರ್ಟ್ನಲ್ಲಿ ನೋಡಿ, ಬೆಂಗಳೂರು ಏರ್ಪೋರ್ಟ್ ಇದು ಮೆಜೆಸ್ಟಿಕ್ ಅನ್ನೋ ಥರ ಭಾವನೆ ಬರುತ್ತೆ. ರೈಲ್ವೆ ಸ್ಟೇಷನ್ ಥರ ಕಾಣ್ತಾ ಇದೆ. ಅಷ್ಟರ ಮಟ್ಟಿಗೆ ಜನ ಕಿಕ್ಕಿರಿದು ಸೇರಿದ್ದಾರೆ.
ಇದು ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 1. ಎಷ್ಟರ ಮಟ್ಟಿಗೆ ಜನ ಕಿಕ್ಕಿರಿದು ಸೇರಿದ್ದಾರೆ. ಇಂಡಿಗೋ ಲಗೇಜ್ ಚೆಕ್ ಇನ್ ಮಾಡೋ ಅಂಥ ಜಾಗ ಇದೆಯಲ್ಲ, ಅಲ್ಲಿ ಅದು ನೋಡ್ತಾ ಇದ್ದೀವಿ. ಜನ ಕಿಕ್ಕಿರಿದು ಬಿಟ್ಟಿದ್ದಾರೆ. ಯಾಕಂತಂದರೆ ಇಂಡಿಗೋ ಫ್ಲೈಟ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಹೈಯೆಸ್ಟ್ ನಂಬರ್ ಆಫ್ ಫ್ಲೈಟ್ಸ್ ಇದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಇಂಡಿಯಾದಲ್ಲಿ. ಇಂಡಿಗೋ ಫ್ಲೈಟ್ಸ್ ಪ್ರಾಬ್ಲಮ್ ಆಗಿಬಿಟ್ರೆ ಸಾಕಷ್ಟು ಜನ, ದೊಡ್ಡ ಸಂಖ್ಯೆಯ ಪ್ರಯಾಣಿಕರು ಟ್ರಾವೆಲ್ ಮಾಡೋ ಅಂಥ ಒಂದು ಏರ್ಲೈನ್ಸ್ ಅದು. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ನೋಡಿ, ಬೆಂಗಳೂರಿನಲ್ಲಿ ವೀಕೆಂಡ್ ಬೇರೆ, ಸ್ಯಾಟರ್ಡೇ ಬೇರೆ, ತುಂಬ ಜನ ಟ್ರಾವೆಲ್ ಮಾಡೋರು ಇರ್ತಾರೆ. ಇಷ್ಟೊಂದು ಸಮಸ್ಯೆ ಉಂಟಾಗಿದೆ ಸರ್ವರ್ ಪ್ರಾಬ್ಲಮ್ನಿಂದಾಗಿ. ಇಂಡಿಗೋ ಸರ್ವರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಏನು ಇಂಡಿಗೋ ಸರ್ವರ್ ಡೌನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು ನಾನು ದೃಶ್ಯಗಳಲ್ಲಿ ಕೂಡ ನೋಡಿಸ್ತಾ ಹೋಗ್ತೇನೆ. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಇಂಡಿಗೋ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಒಂದು ಸರ್ವರ್ ಡೌನ್ ಸಮಸ್ಯೆಯಿಂದ ಇಲ್ಲಿಂದ ಚೆಕ್ ಇನ್ ಆಗಿ ಒಳಗಡೆ ಹೋಗ್ತಕ್ಕಂಥವ್ರು ಬೋರ್ಡಿಂಗ್ ಪಾಸ್ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾಕೆಂತಂದರೆ ಸರ್ವರ್ ಡೌನ್ ಆಗ್ತಾ ಇದ್ದರೆ ಪ್ರತಿಯೊಬ್ಬರದ್ದು ಕೂಡ ಡಾಟಾ ಎಂಟ್ರಿ ಮಾಡಿಕೊಂಡು ಅವ್ರನ್ನ ಚೆಕ್ ಇನ್ ಮಾಡಬೇಕಾದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಹಾಗಾಗಿ ಒಂದು ವಿಮಾನಗಳಲ್ಲಿ ಚೆಕ್ ಇನ್ ಮಾಡಬೇಕಾದ್ರೆ ಸುಮಾರು 2 ರಿಂದ 2.5 ಗಂಟೆ ಕೂಡ ಸಮಯ ತೆಗೆದುಕೊಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಏರ್ಪೋರ್ಟ್ನ ಒಳಭಾಗದಲ್ಲಿ ಸಾಕಷ್ಟು ಪ್ರಯಾಣಿಕರು ಒಂದು ಕ್ಯೂ ರೀತಿಯಲ್ಲಿ ನಿಂತ್ಕೊಂಡು ಪರದಾಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಸರ್ವರ್ ಡೌನ್ ಯಾಕಾಯಿತು, ತಾಂತ್ರಿಕ ದೋಷ ಯಾಕಾಯಿತು ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಈಗಾಗಲೇ ಇಂಡಿಗೋ ಸಂಸ್ಥೆ ಕೂಡ ಅದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೂ ಕೂಡ ಪ್ರಯಾಣಿಕರ ಸಂಖ್ಯೆ ಅಂದರೆ ಇಂಡಿಗೋದಲ್ಲಿ ಹೋಗ್ತಕ್ಕಂಥ ಒಂದು 40 ರಿಂದ 50ಕ್ಕೂ ಫ್ಲೈಟ್ಗಳ ಸಂಖ್ಯೆ ಏನಿದೆ ಅದರಲ್ಲಿ ಹೋಗ್ತಕ್ಕಂಥ ಪ್ರಯಾಣಿಕರು ಅಂದರೆ ದೇಶದ ನಾನಾ ರಾಜ್ಯಗಳಿಗೆ ಹೋಗಬೇಕಾಗಿರ್ತಕ್ಕಂಥ ಪ್ರಯಾಣಿಕರು 2 ಗಂಟೆ 3 ಗಂಟೆ ವಿಳಂಬ ಆಗ್ತಾ ಇದೆ. ತಾಂತ್ರಿಕ ದೋಷ ಸರಿ ಹೋಗದೆ ಹೋದರೆ ಇದೇ ರೀತಿಯಾದ ಒಂದು ಸಮಸ್ಯೆ ಹಿಂಗೆ ಮುಂದುವರಿಯುತ್ತೆ ಅಂತಕ್ಕಂಥ ಮಾಹಿತಿ ಕೂಡ ಇದೀಗ ನಮಗೆ ಸಿಗ್ತಾ ಇರ್ತಾ ಬಂದು ಒಟ್ಟಾರೆ